ವೃಷಭ ರಾಶಿಯವರಿಗೆ ಸುಖ ದಾಂಪತ್ಯ ಜೀವನ ಬೇಕು ಅಂದ್ರೆ ಕುಜನ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿರುತ್ತದೆ. ನೀವು ವೃಷಭ ರಾಶಿಯ ಗಂಡ ಆಗಿರಲಿ ಅಥವಾ ವೃಷಭ ರಾಶಿಯ ಹೆಂಡತಿಯಾಗಿರಲಿ, ನಿಮಗೆ ಗಂಡ ಹೆಂಡತಿ ನಡುವೆ ಸುಖ ದಾಂಪತ್ಯ ಜೀವನ ಬೇಕು ಅಂತಾದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕುಜ ತುಂಬಾ ಚೆನ್ನಾಗಿರ್ಬೇಕಾಗ್ತದೆ. ಯಾವ ವೃಷಭ ರಾಶಿಯವರ ಜಾತಕದಲ್ಲಿ ಕುಜ ಚೆನ್ನಾಗಿಲ್ವೋ ಅಂದ್ರೆ ಕರ್ಕಾಟಕ ರಾಶಿಯಲ್ಲಿದ್ರೆ ಅಥವಾ ಕುಜ ಸಪ್ತಮದಲ್ಲೇ ಕುಜ ಇದ್ರೂ ಕೂಡ ಅಷ್ಟೇ ಬಂತು, ಸಪ್ತಮದಲ್ಲಿ ಕುಜ ಇದ್ರೆ ಉತ್ತಮ ಅಲ್ಲ. ಸೊ ಆದ್ರಿಂದ ಕುಜನ ಸ್ಥಾನದ ಮೇಲೆ ವೃಷಭ ರಾಶಿಯವರ ದಾಂಪತ್ಯ ನಿಂತಿರುತ್ತೆ. ಸೊ ನಿಮ್ಮ ದಾಂಪತ್ಯ ಚೆನ್ನಾಗಿದೆ ಅಂತಾದ್ರೆ ಕುಜ ಚೆನ್ನಾಗಿದ್ದಾನೆ ಅಂತ ಅರ್ಥ. ನಿಮ್ಮ ದಾಂಪತ್ಯದಲ್ಲಿ ಕುಜ ಚೆನ್ನಾಗಿಲ್ಲ ಅಂತಾದ್ರೆ ನಿಮ್ಮ ದಾಂಪತ್ಯ ಚೆನ್ನಾಗಿಲ್ಲ ಅಂತ. ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಬಾಳ ಸಂಗಾತಿ ಸ್ವಲ್ಪ ಮುಂಗೋಪ, ಸಿಟ್ಟು ಜಾಸ್ತಿ, ಕಯ 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 ಅಂತಿರ್ತಾರೆ. ಏನಂದ್ರೂ ಸಿಡ್ಕ್ ಜಾಸ್ತಿ, ಸಮಾಧಾನ ಇಲ್ಲ, ತಾಳ್ಮೆ ಇಲ್ಲ, ಬಡಬಡ ಆಗ್ಬಿಡ್ಬೇಕೆಲ್ಲ ಹೇಳಿದ ತಕ್ಷಣ ಆಗ್ಬಿಡ್ಬೇಕು ಅವರಿಗೆ. ನೀವು ಒಂದು ಸ್ವಲ್ಪ ನಿಧಾನವಾಗಿ ಚಂದವಾಗಿ ತುಂಬ ಚೆನ್ನಾಗಿರ್ಬೇಕು ಅಂತ ನಿಮ್ಮ ಬಯಕೆ ಇರ್ತದೆ. ಸೊ ನಿಮ್ಮ ಅಂದ್ರೆ ವೃಷಭ ರಾಶಿಯವರಿಗೆ ಏನಾಗುತ್ತೆ, ಸಾಮಾನ್ಯವಾಗಿ ಸುಖ ದಾಂಪತ್ಯ ಜೀವನ ಮರೀಚಿಕೆ ಆಗ್ಬಿಡುತ್ತೆ ಬಹಳಷ್ಟು ಜನಕ್ಕೆ. ಅಂದ್ರೆ ಜನ್ಮ ಲಗ್ನ ಬೇರೆದಾಗಿದ್ದು ಲಗ್ನದಿಂದ ಸಪ್ತಮಾಧಿಪತಿ ಚೆನ್ನಾಗಿದ್ದಾನೆ ಅಂದ್ರೂ ಪರವಾಗಿಲ್ಲ, ಅದಕ್ಕೆ ವೈಯಕ್ತಿಕ ಜಾತಕ ನೋಡ್ಬೇಕಾಗ್ತದೆ. ನೀವು ವೃಷಭ ರಾಶಿಯವರಾಗಿದ್ರೆ ದಯವಿಟ್ಟು ಹೇಳ್ತೇನೆ, ಸುಖ ದಾಂಪತ್ಯ ಜೀವನಕ್ಕೆ ಒಮ್ಮೆ ನಿಮ್ಮ ಹಾಗೂ ನಿಮ್ಮ ಬಾಳ ಸಂಗಾತಿ ಅಂದ್ರೆ ನೀವು ಗಂಡ ಆದ್ರೆ ನಿಮ್ಮ ಹೆಂಡತಿ ಅಥವಾ ಹೆಂಡತಿ ಆದ್ರೆ ನಿಮ್ಮ ಗಂಡ, ನಿಮ್ಮಿಬ್ಬರ ಜಾತಕ ಪರಿಶೀಲನೆಯನ್ನು ಮಾಡಿಸಿ. ಫಾರ್ ಸಪೋಸ್ ನಿಮ್ದು ರಾಶಿ ಎಲ್ಲ ಇದೆ, ಅವ್ರದ್ದು ಯಾವುದು ಬರ್ತ್ ಡೀಟೇಲ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಶ್ನೆ ಶಾಸ್ತ್ರ ಕವಡೆ ಇತ್ಯಾದಿಗಳ ಮೂಲಕವಾಗಿ ನಾವು ತಿಳ್ಕೊಳ್ಬಹುದಾಗಿರ್ತದೆ. ಬಟ್ ಒಂದು ಸಲ ಜಾತಕ ಪರಿಶೀಲನೆಯೋ ಪ್ರಶ್ನೆಶಾಸ್ತ್ರ ಮುಖಾಂತರವಾಗಿ ತಿಳ್ಕೊಂಡ್ರೆ ನೀವು ಏನಕ್ಕೆ ನಿಮಗೆ ದಾಂಪತ್ಯ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಸುಲಭವಾಗಿ ತಿಳಿಸ್ಕೊಡ್ಬಹುದಾಗಿರ್ತದೆ. ಅದಕ್ಕೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಬೇಕಾಗ್ತದೆ. ನಿಮಗೆ ವೃಷಭ ರಾಶಿಯವರಾಗಿದ್ರೆ ನಿಮಗೆ ವೃಶ್ಚಿಕ ರಾಶಿಯಲ್ಲಿ ಶನಿ ಇದ್ರೆ ದಾಂಪತ್ಯ ಸಮಸ್ಯೆ ಆಗುತ್ತೆ. ಕುಜಾನೇ ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲೇ ಕುಜ ಇದ್ರೂ ದಾಂಪತ್ಯ ಸಮಸ್ಯೆ ಆಗ್ತದೆ. ಇನ್ನೂ ಬಹುಮುಖ್ಯವಾಗಿ ಶುಕ್ರ ಸಪ್ತಮದಲ್ಲಿದ್ರು ನಿಮಗೆ ಅಂದ್ರೆ ವೃಶ್ಚಿಕದಲ್ಲಿ ಶುಕ್ರ ಇದ್ರೂ ಕೂಡ ನಿಮಗೆ ಸಮಸ್ಯೆ ಆಗ್ತದೆ. ಇಷ್ಟಪಟ್ಟವ್ರು ಸಿಕ್ಕಿಲ್ಲ, ಸಿಕ್ಕಿದವರು ಇವಾಗ ಇಷ್ಟ ಆಗ್ತಾ ಇಲ್ಲ, ಈ ತರ ಹಲವಾರು ರೀತಿಯ ಸಮಸ್ಯೆಗಳಾಗ್ತಾ ಇರ್ತದೆ. ಬಟ್ ವೈಯಕ್ತಿಕ ಜಾತಕ ನೋಡಿದಾಗ ನಾವು ನಿಖರವಾದ ಕಾರಣ ಹಾಗೂ ನಿಖರವಾದ ಪರಿಹಾರ, ಇದು ಸರಿ ಹೋಗುತ್ತೆ ಅಥವಾ ಸರಿ ಹೋಗಲ್ಲ, ಏನು ಮಾಡಬೇಕು, ಎಷ್ಟರ ಮಟ್ಟಿಗೆ ಸರಿ ಮಾಡಬಹುದು ಎಲ್ಲದನ್ನು ಸಹ ತಿಳ್ಕೊಳ್ಳಬಹುದಾಗಿರ್ತದೆ. ನೀವು ನೇರವಾಗಿ ಬಂದು ನನ್ನ ಭೇಟಿ ಮಾಡಬಹುದು. ನೆಲಮಂಗಲ ಬರಬೇಕಾಗ್ತದೆ ಬೆಂಗಳೂರಿನಲ್ಲಿ, ಇಲ್ಲ ತುಂಬಾ ದೂರ ಬರಕ್ಕಾಗಲ್ಲ ಅಂದ್ರೆ ಫೋನ್ ಕನ್ಸಲ್ಟೇಷನ್ ಕೂಡ ನೀವು ತೆಗೆದುಕೊಳ್ಳಬಹುದಾಗಿರ್ತದೆ. ಫೋನ್ ಕನ್ಸಲ್ಟೇಷನ್ ಸಹ ನಿಮಗೆ ಕೊಡ್ತಾರೆ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸ್ಆಪ್ ಮಾಡಿಕೊಂಡು ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಇತ್ಯಾದಿ ವಾಟ್ಸ್ಆಪ್ ಮಾಡಿಕೊಂಡು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ನಮಸ್ಕಾರ.